ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ ಎಡಿಟಿಂಗ್ ಇನ್ಹ್ಯಾನ್ಸ್. ನೀವು ಈ ಒಂದು ಎರಡು ಆಪ್ಷನ್ಗೋಸ್ಕರ ಅಂದರೆ ಇನ್ಹ್ಯಾನ್ಸ್ಗೋಸ್ಕರ ನೀವು ತುಂಬ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತೀರಾ, ಅಂದರೆ ಯೂಸ್ ಮಾಡ್ತಾ ಇರ್ತೀರ. ಆದರೆ ಇವತ್ತಿನ ಈ ಒಂದು ವಿಡಿಯೋದ ನಿಮಗೆ ಜಸ್ಟ್ ಒಂದೇ ಕ್ಲಿಕ್ಕಿಂದ ನಿಮ್ಮ ಒಂದು ನಾರ್ಮಲ್ ಅಂದರೆ ಇರುವಂಥ ಒಂದು ಫೋಟೋನ ನೀವು ಇನ್ಹ್ಯಾನ್ಸ್ ಮಾಡಿ ಫುಲ್ ಕ್ಲಾರಿಟಿ HD ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಬೋದು. ಹೌದು, ಎಡಿಟಿಂಗ್ ಫೋಟೋ ಇನ್ಹ್ಯಾನ್ಸ್ ನೀವು ತುಂಬ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಇವತ್ತಿನ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ರೆಮಿನಿ. ಇದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಇದರ ಪ್ರೋ ವರ್ಷನ್ ಕೂಡ ಇರುತ್ತೆ. ಪ್ರೋ ವರ್ಷನ್ನಲ್ಲಿ ಏನಪ್ಪ ಅಂತಂದರೆ ಆ್ಯಡ್ಸ್ ಬರಲ್ಲ. ನಾರ್ಮಲ್ ವರ್ಷನಲ್ಲಿ ಸ್ವಲ್ಪ ಆ್ಯಡ್ಸ್ ಬರುತ್ತೆ, ತುಂಬ ಸಿಕ್ಕಾಪಟ್ಟೆ ಆ್ಯಡ್ಸ್ ಬರುತ್ತೆ. ನೀವು ಇದನ್ನು ಪ್ರೋ ಕೂಡ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಅದು ಫ್ರೀಯಾಗಿ ಇಲ್ಲ, ಬಟ್ ನೀವು ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ ನೀವು ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಈಗಿನ ಏನಪ್ಪ ಜಸ್ಟ್ ಒಂದೇ ಒಂದು ಕ್ಲಿಕ್ಕಿಂದ ಈಗ ನೋಡಿ, ಈ ಥರ ಇರುವಂಥ ಒಂದು ಫೋಟೋನ ನೀವು ಈ ಥರ ಮಾಡ್ಬೋದು ಈ ಒಂದು ರೆಮಿನಿ ಆ್ಯಪಲ್ಲಿ. ಇದು ಫ್ರೀ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಈ ಒಂದು ಅಪ್ಲಿಕೇಶನ್ನ ತುಂಬ ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ, ಯಾವ ಥರ ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಫೋಟೋ ನೀವು ಎಡಿಟಿಂಗ್ ಮಾಡಿ ಎನ್ಹಾನ್ಸ್ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇದೇ ಆ ಒಂದು ಅಪ್ಲಿಕೇಶನು ರೆಮಿನಿ AI ಫೋಟೋ ಎನ್ಹಾನ್ಸರ್ ಅಂತ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ನಿಮಗೆ ಅದು ಸ್ವಲ್ಪ ಅದು ಪರ್ಮಿಷನ್ನ ಕೇಳುತ್ತೆ ಅಲವಂತ, ಅದನ್ನು ನೀವು ಅಲವನ್ನು ಕೊಟ್ಬಿಡಿ. ಈಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನೋಡಿ, ಈಗ ಒಂದು ಆ್ಯಡ್ ಬಂತು. ಇದೇ ಒಂದು ಅಪ್ಲಿಕೇಶನ್ಗೆ ಪ್ರಾಬ್ಲಮ್ ಇರುವಂಥದ್ದು. ತುಂಬ ಸಿಕ್ಕಾಪಟ್ಟೆ ಆ್ಯಡ್ ಬರುತ್ತೆ. ನಿಮಗೆ ಆ್ಯಡ್ ಏನಾದರೂ ಬೇಡಪ್ಪ ಅಂತಂದರೆ ಇಲ್ಲಿ ನೋಡಿ ಮೇಲ್ಗಡೆ ಪ್ರೋ ಅಂತ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಲ್ಲಿ ಈ ಥರ ಒಂದು ಅಮೌಂಟ್ ಇರುತ್ತೆ, ಇದನ್ನು ನೀವು ಪರ್ಚೇಸನ್ನು ಮಾಡ್ಬೋದು. ಇದರಲ್ಲಿ ಆ್ಯಡ್ಸ್ ಅಂತೂ ಬರಲ್ಲ. ಈಗ ನಾರ್ಮಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೋಡಿ, ಮತ್ತೆ ಆ್ಯಡ್ಸ್ ಬಂತು. ಇದೇ ಒಂದು ಪ್ರಾಬ್ಲಮ್ಮು. ನಿಮಗೆ ಯಾವ ಒಂದು ಫೋಟೋ ನೀವು ಎನ್ಹಾನ್ಸ್ ಮಾಡಬೇಕಲ್ಲ, ಆ ಒಂದು ಫೋಟೋ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೋಡಿ, ಈ ಒಂದು ಫೋಟೋ ನಾನು ಸೆಲೆಕ್ಟನ್ನು ಮಾಡಿದ್ದೇನೆ. ಇಲ್ಲಿದೆ ನೋಡಿ ಎನ್ಹಾನ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸ್ವಲ್ಪ ಆ್ಯಡ್ಸ್ ಬರುತ್ತೆ ನೋಡಿಲ್ಲಿ. ನೀವು ವೇರಿಯೇಷನ್ನ ನೀವು ಗಮನಿಸ್ತಾ ಇರ್ಬೋದು. ಮೊದಲಿಗೆ ಅದು ಈ ಥರ ಇತ್ತು, ಆಮೇಲೆ ಅದು ಈ ಥರ ಆಯಿತು. ನೋಡಿಲ್ಲಿ ನೀವೇ ಇದನ್ನು ನೀವು ಅಬ್ಸರ್ವೇಷನ್ನ ಮಾಡಿ. ನೋಡಿ, ಜಸ್ಟ್ ಒಂದೇ ಕ್ಲಿಕ್ಕಿಂದ ಫೋಟೋ ಈ ಥರ ಆಯಿತು. ಇದನ್ನು ನೀವು ಸೇವ್ ಮಾಡ್ಬೇಕಂತಂದರೆ ಇಲ್ಲಿ ನೋಡಿ ಮೇಲ್ಗಡೆ ಡೌನ್ಲೋಡ್ ಅಂತ, ಇದನ್ನು ನೀವು ಕ್ಲಿಕ್ಕನ್ನು ಮಾಡಿ. ಮತ್ತೀಗ ಆ್ಯಡ್ಸ್ ಪ್ಲೇ ಆಗುತ್ತೆ. ನಾನು ಅದನ್ನು ಸ್ಕಿಪ್ಪನ್ನು ಮಾಡ್ತೇನೆ. ನೋಡಿ, ಈಗ ನನ್ನ ಒಂದು ಗ್ಯಾಲರಿಯಲ್ಲಿ ಒಂದು ಫೋಟೋ ಈಗ ಸೇವ್ ಆಗಿದೆ. ಆದರೆ ನೀವು ಸೇವ್ ಮಾಡುವ ಮೊದಲು ನಿಮಗೆ 2 ರಿಂದ 3 ಆ್ಯಡ್ಸ್ ಪ್ಲೇ ಆಗುತ್ತೆ. ಅದನ್ನು ನೀವು ಸ್ಕಿಪ್ಪನ್ನು ಮಾಡ್ಬೋದು. ನೋಡಿ, ವಿಡಿಯೋ ಸೇವ್ ಮಾಡುವಾಗ ನಿಮಗೆ 2 ರಿಂದ 3 ಆ್ಯಡ್ಸ್ ಪ್ಲೇ ಆಗುತ್ತೆ. ನಿಮಗೆ ಆ್ಯಡ್ಸ್ ಬೇಡಪ್ಪ ಅಂತ ನೀವು ಅದನ್ನು ಪ್ರೋ ವರ್ಷನ್ ನೀವು ಪರ್ಚೇಸನ್ನು ಮಾಡ್ಬೋದು. ಈಗ ನೀವು ಡನ್ ಕೊಟ್ಟರೆ ಮುಗಿದೋಯ್ತು. ಆ ಒಂದು ಫೋಟೋ ಈಗ ಸೇವ್ ಆಗಿದೆ. ನೋಡಲ್ಲ ಫ್ರೆಂಡ್ಸ್, ಈ ರೀತಿ ಇಷ್ಟೇ ಸಿಂಪಲ್ಲು. ಏನಪ್ಪ ಅಂತಂದರೆ ಇದರಲ್ಲಿ ನಾರ್ಮಲ್ ವರ್ಷನಲ್ಲಿ ನಿಮಗೆ ಆ್ಯಡ್ಸು ತುಂಬ ಬರುತ್ತೆ. ಆದರೆ ನೀವು ಪ್ರೋ ವರ್ಷನ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ಆ್ಯಡ್ಸ್ ಬರಲ್ಲ. ಅದಕ್ಕೆ ದುಡ್ಡಿದೆ. ನಿಮಗೆ ನಿಮ್ಮ ಹತ್ರ ಏನಾದರೂ ದುಡ್ಡಿಲ್ಲಪ್ಪ ಅಂತ ನಿಮಗೆ ಏನಾದರೂ ಫ್ರೀ ಆಗಬೇಕಂತ ನೀವು ಅದನ್ನು ಥರ್ಡ್ ಪಾರ್ಟಿ ಲಿಂಕ್ ಮುಖಾಂತರ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಸರ್ಚನ್ನು ಮಾಡ್ಬೋದು. ರೆಮಿನಿ ಪ್ರೀಮಿಯಮ್ ಮೋಡ್ APK ಅಂತ ಲಿಂಕ್ ಬರುತ್ತೆ. ಲಿಂಕ್ ಮುಖಾಂತರ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ಸಿಂಪಲ್. ಈ ಥರ ಮಾಡಿದರೆ ಸಾಕು. ನೀವು ಇದನ್ನು ಮತ್ತೆ ಜಾಸ್ತಿ ನೀವು ಎಡಿಟಿಂಗ್ ಮಾಡುವಂಥ ಒಂದು ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದೇ ಒಂದು 2 ಇಲ್ಲ 3 ಮಿನಿಟ್ಸಲ್ಲಿ ನೀವು ಈ ಥರ ಮಾಡ್ಬೋದು ಎನ್ಹಾನ್ಸ್ ಆಗಿ. ನೋಡಿ, ನಿಮಗೆ ಫೋಟೋ ವೇರಿಯೇಷನ್ ನಿಮಗೆ ಇಲ್ಲಿ ಗೊತ್ತಾಗ್ಬೋದು. ಈ ಥರದ್ದು ಫೋಟೋ ಈ ಥರ ಆಗಿದೆ. ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಒಂದು ವಿಡಿಯೋ. ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.